ನಿಮಗೆ ಗೊತ್ತಿದೆಯೇ, ಈ ದೇಶದಲ್ಲಿ ಸುಮಾರು 70% ಮಹಿಳೆಯರು ಲೈಂಗಿಕವಾಗಿ ಅತೃಪ್ತರಿದ್ದಾರೆ ಅನ್ನುವಂಥದ್ದು. ಹೌದು, ಭಾರತದಲ್ಲಿ ಬಹುಪಾಲು ಮಹಿಳೆಯರು ತಮ್ಮ ಲೈಂಗಿಕ ಪರಾಕಾಷ್ಠೆ ಅಂದರೆ ಆರ್ಗ್ಯಾಸಮ್ ಅನ್ನು ನಕಲಿ ಮಾಡಿ ಮಾಡಿ ಬೇಸತ್ತು ಲೈಂಗಿಕತೆಯನ್ನು ಒಂದು ಕೆಲಸವಾಗಿ ನೋಡಲು ಆರಂಭಿಸಿದ್ದಾರೆ ಎಂದು ಕೆಲವು ಸಂಶೋಧನೆಗಳು ಹೇಳುತ್ತವೆ. ನಿಮ್ಮ ಲೈಂಗಿಕ ಸಂಗಾತಿಯೊಂದಿಗೂ ಕೂಡ ಇದೇ ರೀತಿ ಆಗುತ್ತಿದೆಯೇ ಎಂಬ ಪ್ರಶ್ನೆಯನ್ನು ಯೋಚಿಸಿದ್ದೀರಾ? ನೀವು ಅವಳ ದೃಷ್ಟಿಯಲ್ಲಿ ಕೆಟ್ಟ ಪ್ರೇಮಿಯಾಗಲು ಬಯಸುವಿರಾ ಅಥವಾ ಅವಳಿಗೆ ಅತ್ಯುತ್ತಮ ಲೈಂಗಿಕ ಸುಖವನ್ನು ನೀಡಲು ಬಯಸುವಿರಾ? ಚಿಂತೆ ಬೇಡ, ನಿಮ್ಮ ಸಂಗಾತಿಯನ್ನು ಲೈಂಗಿಕವಾಗಿ ತೃಪ್ತಿಪಡಿಸುವುದು ಹೇಗೆ ಎಂಬುದರ ಕುರಿತಾಗಿ ನಾನು ನಿಮಗೆ ಉತ್ತಮ ಅಭ್ಯಾಸಗಳು, ಕೌಶಲ್ಯಗಳು ಹಾಗೂ ತಂತ್ರಗಳನ್ನು ಕಲಿಸಲಿದ್ದೇನೆ. ಅವಳು ನಿಮ್ಮಿಂದ ಎಂದಿಗೂ ದೂರವಿರಲು ಸಾಧ್ಯವಿಲ್ಲ. ನಮಸ್ಕಾರ, ನಾನು ಪವನ್ ಪಟೇಲ್, ಕರ್ನಾಟಕದ ಪ್ರಮುಖ ಲೈಂಗಿಕ ಸ್ವಾಸ್ಥ್ಯ ಸಲಹೆಗಾರ. ನನ್ನ 8 ವರ್ಷಗಳ ಸೇವೆಯಲ್ಲಿ ಸಾವಿರಾರು ಜನರು ನನ್ನಲ್ಲಿ ತಮ್ಮ ಲೈಂಗಿಕ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ತಮ್ಮ ಲೈಂಗಿಕ ಅನುಭವಗಳನ್ನು ಅತ್ಯುತ್ತಮಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಿದ್ದರೆ ಬನ್ನಿ, ಮತ್ತೇಕೆ ತಡ, ನಿಮ್ಮ ಲೈಂಗಿಕ ಜೀವನದಲ್ಲಿ ನಿಮ್ಮನ್ನು ಅದ್ಭುತ ಮಾಸ್ಟರ್ ಪ್ರೇಮಿಯನ್ನಾಗಿ ಮಾಡೋಣ. ನನ್ನ ಈ ಸಲಹೆಗಾರ ವೃತ್ತಿಯಲ್ಲಿ ಪ್ರತಿದಿನವೂ ನೂರಾರು ಮಹಿಳೆಯರಿಂದ ಅನೇಕ ವಿಧವಾದ ಪ್ರಶ್ನೆಗಳನ್ನು ಅನಾಮಧೇಯವಾಗಿ ಇಮೇಲ್ ಮುಖಾಂತರ ಪಡೆಯುತ್ತೇನೆ. ನಾನು ಲೈಂಗಿಕತೆಯನ್ನು ಆನಂದಿಸುತ್ತಿಲ್ಲ, ಅದರಿಂದ ದೂರ ಸರಿದಿದ್ದೇನೆ ಎಂಬ ದೂರುಗಳು ಹೆಚ್ಚು. ಏಕೆಂದರೆ ಅವರಿಗೆ ಸಂಗಾತಿಯ ಲೈಂಗಿಕತೆಯ ರೀತಿ ಇಷ್ಟವಾಗುತ್ತಿಲ್ಲ. ಒಬ್ಬ ಮಹಿಳೆಯಂತೂ ಇಷ್ಟವಿಲ್ಲದಿದ್ದರೂ ಮಾನಸಿಕವಾಗಿ ಸಿದ್ಧಳಾಗಲು ನಾನು ವೈನ್ ಕುಡಿಯುತ್ತೇನೆಂದು ಹೇಳಿಕೊಳ್ಳುತ್ತಾರೆ. ಇದು ಅತ್ಯಂತ ದುರಂತದ ಸಂಗತಿ. ಈ ವಿಚಾರವನ್ನು ಬೆಂಬಲಿಸುವಂತೆ ಸುಮಾರು 91% ಪುರುಷರು ಲೈಂಗಿಕ ತೃಪ್ತಿಯನ್ನು ಹೊಂದಿದರೆ ಕೇವಲ 39% ಮಹಿಳೆಯರು ಲೈಂಗಿಕ ತೃಪ್ತಿಯನ್ನು ಹೊಂದುತ್ತಾರೆ ಎಂದು ಸಂಶೋಧನಾ ಅಧ್ಯಯನವೊಂದು ತಿಳಿಸುತ್ತದೆ. ಇದೇ ರೀತಿ ಪುರುಷರಿಂದಲೂ ಕೂಡ ಇದಕ್ಕೆ ತದ್ವಿರುದ್ಧವಾಗಿ ಪ್ರಶ್ನೆಗಳು ಬರುತ್ತವೆ. ತಮ್ಮ ಸಂಗಾತಿಯು ಲೈಂಗಿಕತೆಯ ಬಗ್ಗೆ ಹೆಚ್ಚು ಉತ್ಸಾಹ ತೋರುತ್ತಿಲ್ಲ ಅಥವಾ ದಿನೇ ದಿನೇ ಲೈಂಗಿಕತೆಯಿಂದ ದೂರ ಉಳಿಯುತ್ತಿದ್ದಾರೆ, ಅವರ ಆಸೆಯನ್ನು ಮತ್ತೆ ಮರುಕಳಿಸಲು ಏನು ಮಾಡಬೇಕೆಂಬ ಸಲಹೆಯನ್ನು ಕೇಳುತ್ತಾರೆ. ಇದರ ಅರ್ಥವೇನೆಂದರೆ, ನಮ್ಮ ಭಾರತೀಯ ಪುರುಷರು ಅಂತರ್ಗತವಾಗಿ ಲೈಂಗಿಕ ಸ್ವಾರ್ಥಿಗಳಲ್ಲ. ಉದ್ದೇಶಪೂರ್ವಕವಾಗಿ ಅವರು ಸಂಗಾತಿಯ ಸುಖವನ್ನು ನಿರ್ಲಕ್ಷಿಸುತ್ತಿಲ್ಲ. ತಮ್ಮ ಸಂಗಾತಿಗೆ ಉತ್ತಮ ಲೈಂಗಿಕ ತೃಪ್ತಿ ನೀಡಲು ಬಯಸುತ್ತಾರೆ. ಹೇಗೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಹಾಗಾಗಿ ಈ ಕೋರ್ಸ್ ಆಯ್ಕೆ ಮಾಡಿರುವ ಪುರುಷರೇ, ಚಿಂತೆ ಮಾಡಬೇಡಿ, ನಿಮ್ಮ ಬಗ್ಗೆ ಅಪಾರ ಮೆಚ್ಚುಗೆ ಇದೆ. ಈ ಕೋರ್ಸ್ ಸೈನ್ ಅಪ್ ಮಾಡುವ ಮೂಲಕ ನೀವು ಪುರುಷರ ಮೇಲಿರುವ ಶತಮಾನಗಳ ಹಳೆಯ ಕಳಂಕ ಮತ್ತು ತಪ್ಪು ಕಲ್ಪನೆಯನ್ನು ಮುರಿದಿದ್ದೀರಿ. ನಿಮ್ಮ ಸಂಗಾತಿಯ ಲೈಂಗಿಕ ಪರಾಕಾಷ್ಠೆಯೂ ನಿಮ್ಮಷ್ಟೇ ಮುಖ್ಯವೆಂದು ನಿರ್ಧರಿಸಿದ್ದೀರಿ. ಖಂಡಿತ ನೀವು ಅತ್ಯುತ್ತಮ ಹಾಗೂ ಅದ್ಭುತ ಲೈಂಗಿಕ ಸುಖವನ್ನು ನಿಮ್ಮ ಸಂಗಾತಿಗೆ ನೀಡುವ ಹಾದಿಯಲ್ಲಿದ್ದೀರಿ. ಏಕೆಂದರೆ ಲೈಂಗಿಕತೆಯ ವಿಷಯದಲ್ಲಿ ವಿಶ್ವಪ್ರಸಿದ್ಧ ಸಂಶೋಧಕರ ದಶಕಗಳ ಜ್ಞಾನದೊಂದಿಗೆ ಈ ಕೋರ್ಸ್ ವಿನ್ಯಾಸಗೊಳಿಸಿ ಸಂಕ್ಷಿಪ್ತ ರೀತಿಯಲ್ಲಿ ನಿಮ್ಮ ಮುಂದೆ ತರಲಾಗಿದೆ. ನಿಮ್ಮ ಸಮಯವನ್ನು ಹೆಚ್ಚು ವ್ಯರ್ಥ ಮಾಡದೆ ನಿಮ್ಮ ಮಹಿಳೆಯನ್ನು ತೃಪ್ತಿಪಡಿಸುವಲ್ಲಿ ತಕ್ಷಣದ ಫಲಿತಾಂಶಗಳನ್ನು ನೀಡುವ ವಿಷಯಗಳು, ಅಭ್ಯಾಸಗಳು ಹಾಗೂ ತಂತ್ರಗಳನ್ನು ನಿಮಗೆ ನೀಡಲಿದ್ದೇನೆ. ಒಟ್ಟು 3 ರೀತಿಯ ಸಂದರ್ಭಗಳಲ್ಲಿ ನಿಮಗೆ ಈ ಕೋರ್ಸ್ ಅತ್ಯಗತ್ಯವಾಗಿದೆ. ಸನ್ನಿವೇಶ 1, ನಿಮ್ಮ ಲೈಂಗಿಕ ಜೀವನ ಸಾಮಾನ್ಯವಾಗಿ ಓಕೆ ರೀತಿಯಲ್ಲಿದೆ, ಆದರೆ ಅದರ ಗುಣಮಟ್ಟದ ಬಗ್ಗೆ ಸಂತೋಷವಿಲ್ಲ. ಲೈಂಗಿಕತೆಯಲ್ಲಿ ಯಾವುದೇ ವೈವಿಧ್ಯತೆ ಇಲ್ಲ, ಅದೇ ಪುನರಾವರ್ತಿತ ಏಕರೀತಿಯ ಅನುಭವ. ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಸಂಭೋಗಿಸುತ್ತಿದ್ದಾರೆ, ಆದರೆ ಪ್ರತಿ ಬಾರಿಯೂ ಅದನ್ನು ಉತ್ತಮ ಹಾಗೂ ವಿಭಿನ್ನವಾಗಿ ಮಾಡಬೇಕೆಂಬ ಉತ್ಸಾಹವಿಲ್ಲ. ನಿಮಗೆ ಪ್ರತಿನಿತ್ಯ ಅದೇ ಚಪಾತಿ ಅಥವಾ ಮುದ್ದೆ ಇಷ್ಟವಿಲ್ಲ. ಲೈಂಗಿಕ ಜೀವನದಲ್ಲಿ ಹೊಸ ಸುವಾಸನೆಯನ್ನು ಹೊಂದಲು ಬಯಸುತ್ತಿದ್ದೀರಿ. 2ನೇ ಸಂದರ್ಭ, ನಿಮ್ಮ ಲೈಂಗಿಕ ಜೀವನವು ಸಂಪೂರ್ಣ ಸ್ತಬ್ಧವಾಗಿದೆ. ನಿಮ್ಮ ಲೈಂಗಿಕ ಜೀವನದ ನೆನಪುಗಳು ಆ ಆರಂಭಿಕ ಮಧುಚಂದ್ರದ ದಿನಗಳು ಮಾತ್ರ. ನಿಮ್ಮ ಸಂಗಾತಿಯೊಂದಿಗೆ ಸಂಪೂರ್ಣ ಲೈಂಗಿಕ ಚೆಲ್ಲಾಟಗಳು ನಿಂತು ಹೋಗಿವೆ. ಇದು ನಿಮ್ಮನ್ನು ಚಿಂತೆಗೀಡು ಮಾಡಿದೆ, ಏಕೆಂದರೆ ನಿಮಗೆ ಲೈಂಗಿಕ ಸುಖದ ಅನುಭವ ಬೇಕೆನಿಸಿದೆ. 3ನೇಯದಾಗಿ, ನೀವೀಗಾಗಲೇ ಸೊಗಸಾದ ಲೈಂಗಿಕ ರುಚಿ ಉಳ್ಳವರು, ಉತ್ತಮ ಲೈಂಗಿಕತೆಯನ್ನು ಈಗಾಗಲೇ ಹೊಂದಿದ್ದೀರಿ. ಆದರೆ ನಿಮಗೆ ಇನ್ನೂ ಹೊಸದಾಗಿ ಏನಾದರೂ ಇದ್ದೇ ಇರುತ್ತದೆ ಎಂಬುದು ತಿಳಿದಿದೆ. ಇತ್ತೀಚಿನ ಲೈಂಗಿಕ ರಹಸ್ಯಗಳು ಹಾಗೂ ತಂತ್ರಗಳನ್ನು ತಿಳಿಯಲು ಬಯಸುತ್ತೀರಿ. ಜೀವಿತಾವಧಿಯುದ್ದಕ್ಕೂ ಸಂಗಾತಿಯೊಡನೆ ಮಧುಚಂದ್ರದ ತತ್ವವನ್ನು ನೀವು ನಂಬುತ್ತೀರಿ. ಹೌದು, ಇದು ಸಾಧ್ಯ. ಉತ್ತಮ ಹಾಗೂ ಅತ್ಯುತ್ತಮ ಲೈಂಗಿಕ ಸುಖಗಳಲ್ಲಿ ವ್ಯತ್ಯಾಸವಿದೆ. ಉತ್ತಮ ಲೈಂಗಿಕತೆಯು ಜನನಾಂಗಗಳ ಕೌಶಲ್ಯಪೂರ್ಣ ಪ್ರಚೋದನೆಯಾದರೆ ಅತ್ಯುತ್ತಮ ಲೈಂಗಿಕತೆಯು ಇಡೀ ದೇಹ, ಹೃದಯ ಹಾಗೂ ಆತ್ಮಾನುಭವವಾಗಿದೆ. ಹಾಗಿದ್ದರೆ ಬನ್ನಿ, ಮುಂದಿನ ಸಂಚಿಕೆಗಳಲ್ಲಿ ಅತ್ಯುತ್ತಮ ಸಂಭೋಗದ ಸವಿಯನ್ನು ನೀಡುವ ಮಾಸ್ಟರ್ ಪ್ರೇಮಿಯಾಗಲು ತಯಾರಾಗಿ. ಧನ್ಯವಾದಗಳು.